ರೈಲ್ವೆ ಇಲಾಖೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರ ಕ್ಷೇತ್ರದಲ್ಲೇ ದೊಡ್ಡ ಅನ್ಯಾಯ ಆಗ್ತಾ ಇದೆ. ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗನಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಕನ್ನಡಿಗನ ಅಳಲನ್ನ ರಾಷ್ಟ್ರ ಹಾಗೂ ರಾಜ್ಯದ ಯಾವ ನಾಯಕರು ಕೂಡ ಕೇಳ್ತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದ್ರು, ನೋ ರೆಸ್ಪಾನ್ಸ್. 20 ವರ್ಷಗಳಿಂದ ಮಧುರೈನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಮೇಶ್. ದಕ್ಷಿಣ ರೈಲ್ವೆ ಮಧುರೈ ವಿಭಾಗದಲ್ಲಿ ಕನ್ನಡಿಗ ರಮೇಶ್ ಕೆಲಸ ಮಾಡ್ತಾ ಇದ್ದಾರೆ. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ತುಮಕೂರಿಗೆ ಬಂದಿದ್ರು ರಮೇಶ್. ಈ ವೇಳೆ ರಮೇಶ್ರನ್ನ ರೈಲ್ವೆ ಇಲಾಖೆ ಅಮಾನತು ಮಾಡಿದೆ. ಬಳಿಕ ಡಿಪ್ರಮೋಟ್ ಮಾಡಿ ಕೆಲಸ ನೀಡಿದೆ ರೈಲ್ವೆ ಇಲಾಖೆ. ತಪ್ಪು ಮಾಡದೇ ಇದ್ರು ಗ್ರೇಡ್ ಕೆಳಗಿಳಿಸಿದ್ದಕ್ಕೆ ರಮೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ರಾಜ್ಯ ಹಾಗೂ ರಾಷ್ಟ್ರ ನಾಯಕರಿಗೆ ರಮೇಶ್ ಪತ್ರ ಬರೆದಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಕನ್ನಡಿಗ ರಮೇಶ್ ಅಂಗಲಾಚ್ತಾ ಇದ್ದಾರೆ. ವಿ ಸೋಮಣ್ಣ ಅವರ ಕಿವಿಗಳು ಇವರ ಬೇಡಿಕೆಗೆ ಅಥವಾ ಇವರ ಆಗ್ರಹಕ್ಕೆ, ರಮೇಶ್ ಅವರ ಆಗ್ರಹಕ್ಕೆ ಕೇಳಿಸ್ಕೊಳ್ಳುವಷ್ಟು ಫ್ರೀ ಇದೆಯಾ ಇಲ್ವಾ ಗೊತ್ತಿಲ್ಲ. ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ಆಗಿರುವಂತಹ ವಿ ಸೋಮಣ್ಣ, ಕೇಂದ್ರ ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ಆಗಿರುವಂತಹ ವಿ ಸೋಮಣ್ಣ ಅವರ ಸ್ವಕ್ಷೇತ್ರದಲ್ಲೇ ಅನ್ಯಾಯ ಆಗ್ತಾ ಇದೆ. ಇದರ ಪರವಾಗಿ ಗಮನ ಹರಿಸುವಷ್ಟು ಅಥವಾ ರಮೇಶ್ ಅವ್ರಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಒದಗಿಸುವಷ್ಟು ಪುರ್ಸೊತ್ತಾಗಿ ಸೋಮಣ್ಣ ಅವರು ಇದ್ದಾರಾ, ಗಮನ ಕೊಡ್ತಾರಾ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿರೋದು. 24 ವರ್ಷದಿಂದ ನಾನು ಮದರ್ ಡಿವಿಷನ್ ಶಾಸಕರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ರೀಸೆಂಟ್ ಆಗಿ COVID-19 ಬಂದಾಗಿಂದ ಈ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಯಾವ ಟ್ರಾನ್ಸ್ಪೋರ್ಟೇಷನ್ ಇದ್ರೆ ನಾನು ಆಫೀಸ್ಗೆ ಹೋಗೋಕ್ಕಾಗಲಿಲ್ಲ. ಅದು ಹೋಗೋ ಕಾರಣದಿಂದಾಗಿ ಬರೀ ಒಂದು 31 ದಿವಸಕ್ಕೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. 31 ದಿವಸಕ್ಕೆ ನನಗೆ ಅನ್ಅಥರೈಸ್ಡ್ ಆಬ್ಸೆಂಟ್ ಅಂದ್ಬಿಟ್ಟು ನನಗೆ ಡಿಸ್ಮಿಸ್ ಮಾಡಿದ್ರು. ಡಿಸ್ಮಿಸ್ ಮಾಡಿದ್ಮೇಲೆ ನಾನು ST ಕಮಿಷನ್ಗೆ ಅಪೀಲ್ ಹೋದೆ. ಅಪೀಲ್ ಹೋಗಿದ್ದಾಗೆ ಅದು ರೀಇನ್ಸ್ಟೇಟ್ ಮಾಡಿದ್ರು. ಮತ್ತೆ ನನಗೆ 48 ತಿಂಗಳಿಗೆ ಅಂದ್ರೆ 4 ವರ್ಷಕ್ಕೆ ನನಗೆ ಒಂದು ಗ್ರೇಡ್ ಡೌನ್ ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಇದು ರೂಲ್ ಪ್ರಕಾರ ಮೊದಲ ಡಿವಿಷನ್ ಅಲ್ಲಿ ಕರ್ನಾಟಕದಲ್ಲಿ ಇರೋದು ನಾನು ಒಬ್ಬನೇ. ಆಮೇಲೆ ನಾನು ಇಷ್ಟ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಂತ್, ವಿ ಸೋಮಣ್ಣ ಅವರು ಸಂಸದರಾದ್ಮೇಲೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೋ, ದೆಹಲಿಲೇ ಏನಾದ್ರೂ ಸೆಟ್ಲ್ ಆಗಿದಾರೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸ್ವಕ್ಷೇತ್ರದಲ್ಲೇ ಒಬ್ಬ ಕನ್ನಡಿಗನಿಗೆ, ಅದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರಿಗೆ ಅನ್ಯಾಯ ಆಗಿ ಅವರು ರಾಷ್ಟ್ರ ನಾಯಕರಿಗೂ ಪತ್ರ ಬರೆದು ಮನವಿ ಸಲ್ಲಿಸಿದ ಮೇಲೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತಂದ್ರೆ ರಾಜ್ಯ ಸಚಿವರಾಗಿತ್ಕೊಂಡು ಏನ್ ಪ್ರಯೋಜನ ಅನ್ಸತ್ತಲ್ವಾ? ಕನ್ನಡಿಗರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ರೈಲ್ವೆ ಸಚಿವರು ಇರುವಂತ ಜಾಗದಲ್ಲೇ ಇರುವಂತ ಒಬ್ಬ ವ್ಯಕ್ತಿ, ಆಕೆಗೆ ಏನು ತಮಿಳುನಾಡಿನ ಮದುರೈನಲ್ಲಿರುವಂತ ದಕ್ಷಿಣ ರೈಲ್ವೆಯಲ್ಲಿ ಏನು ಅನ್ಯಾಯ ಆಗ್ತಿದೆ ಅದನ್ನ ಕೇಳೋಂತ ಅಷ್ಟು ತಾಳ್ಮೆ ವಿ ಸೋಮಣ್ಣ ಅವ್ರಿಗೆ ಇಲ್ವಾ ಅನ್ನೋದು ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ, ಕನ್ನಡಿಗರಾಗಿರೋದ್ರಿಂದಾಗಿ ಅಲ್ಲಿ ತಮಿಳಿಯರ ಅಟ್ಟಹಾಸದಲ್ಲಿ ಇವರ ಒಂದು ಏನು ಆ ಕೆಲಸಗಳನ್ನ ಕಳೆದುಕೊಳ್ಳುವಂತ ಮಟ್ಟಿಗೆ ಬಂದಿರುವಂತದ್ದು. ಏನು ತುಮಕೂರಿನ ರಮೇಶ್ ಅವರು ಕಳೆದ 24 ವರ್ಷಗಳಿಂದಲೂ ತಮಿಳುನಾಡಿನ ಮದುರೈನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿನ ತಮಿಳರು ಇವ್ರ ಮೇಲೆ ಆಗಾಗ ಹಲವು ರೀತಿಯ ಆರೋಪಗಳನ್ನ ಮಾಡ್ತಾ ಬಂದಿರುವಂತದ್ದು. ಮತ್ತೆ ಅವ್ರನ್ನ ಕೆಲಸದಿಂದ ವಜಾಗೊಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಮತ್ತೆ ಮೊದಲ ಕೋವಿಡ್ ನಲ್ಲಿ ಏನು ಅವ್ರನ್ನ ತುಮಕೂರಿಗೆ ಬಂದಿರ್ತಾರೆ, ಈ ಸಂದರ್ಭದಲ್ಲಿ ಇಡೀ ರಾಷ್ಟ್ರವೇ ಲಾಕ್ಡೌನ್ ಆಗಿದ್ರಿಂದಾಗಿ ಅವರು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಗೆ? ಮಧುರೈನ ರೈಲ್ವೆ ನಿಲ್ದಾಣಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಕೇವಲ 31 ದಿನ ಹಾಜರಾತಿ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇವ್ರನ್ನ ಕೆಲಸದಿಂದಲೇ ವಜಾ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ರಮೇಶ್ ಅವರು ಎಸ್ ಟಿ ಕಾರ್ಪೊರೇಷನ್ಗೆ ಹೋಗಿ ಅಲ್ಲಿ ದೂರವನ್ನ ಕೊಟ್ಟು. ಥ್ಯಾಂಕ್ ಯು ಹೇಮಂತ್. ನಮ್ಮ ಜೊತೆಗೆ ಈಗ ನೊಂದ ಕನ್ನಡಿಗ ಮತ್ತೆ ರೈಲ್ವೆ ಇಲಾಖೆಯಿಂದ ಅನ್ಯಾಯಕ್ಕೊಳಗಾದಂತಹ ರಮೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ರಮೇಶ್ ಜಿ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮಗಾಗಿರುವಂತಹ ಅನ್ಯಾಯಕ್ಕೆ ನಿಜಕ್ಕೂ ಬೇಜಾರಾಗ್ತಾ ಇದೆ. ಅದರ ಜೊತೆಗೆ ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ, ಯಾರ ಕಡೆಯಿಂದನೂ ನಿಮಗೆ ಸ್ಪಂದನೆ ಸಿಕ್ಕಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು. ಹೌದು ಮೇಡಮ್, 2016ರಿಂದ 2024 ಸುಮಾರು 8 ವರ್ಷದಿಂದ ಹೋರಾಡ್ತಾ ಇದೆ ಮೇಡಮ್. ಇದರಲ್ಲಿ ನನಗೆ ನಮ್ಮ ರೈಲ್ವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಆಮೇಲೆ ಮಿನಿಸ್ಟ್ರಿಗಳಿಗೆ, ಅಲ್ಲಿ ಲೋಕಲ್ ನಮ್ಮ DRMಗೆ ಎಲ್ಲರಿಗೂ ಮನವಿನ ಕೊಟ್ಟಿದ್ದೀನಿ. ಬಟ್ ಯಾರು ನನಗೆ ಸ್ಪಂದಿಸ್ತಾ ಇಲ್ಲ. ನೀವು ಸೋಮಣ್ಣ ಅವ್ರನ್ನ ಭೇಟಿ ಮಾಡಿದೀರಾ, ತಿಳಿಸಿದೀರಾ ಅವ್ರಿಗೆ? ಅವ್ರಿಗೂ ನಾನು ಮೇಲ್ ಕೊಟ್ಟಿದ್ದೀನಿ ಮೇಡಮ್, ಅವ್ರಿಗೂ ಮೇಲ್ ಕೊಟ್ಟಿದ್ದೀನಿ, ನನ್ನ ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ, ನನಗೆ ಅಪಾಯಿಂಟ್ಮೆಂಟ್ ಕೂಡ ಕೇಳಿದ್ದೀನಿ. ಯಾವುದೇ ರೀತಿಯಾದಂತ ನಾನು ಒಬ್ಬನೇ ಸಫರ್ ಆಗ್ತಿದ್ದೀನಿ ಮೇಡಮ್. ಅಲ್ಲಿ ಯಾರು ಕಾರಣ ಏನು ಅಂತ ಅನ್ಸುತ್ತೆ ನಿಮ್ಗೆ? ಏನಿಲ್ಲ ಮೇಡಮ್, ಅಲ್ಲಿ ನಾನು ಬಂದು ST ಸಮುದಾಯ ಸೇರಿದ ಅಂದ್ಬಿಟ್ಟು ನನ್ನ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ.
ಅದೇ ಸೇಫ್ ನಡೆಸುವಾಗ ನಾನ್ ನ್ಯಾಯಕ್ಕೋಸ್ಕರ ಕೇಳ್ತಾ ಇದ್ರೆ ರೂಲೇ ಇಲ್ಲ ಮೇಡಮ್ ಯಾರಿಗೂ ಇದು ಟ್ರಾನ್ಸ್ಪೋರ್ಟೇಷನ್ ಇಲ್ಲದ ಟೈಮಲ್ಲಿ ನಾನು ಹೋಗಕ್ ಆಗಿಲ್ಲ, ಇಲ್ಲಿ ರೈಲ್ವೆ ಹಾಸ್ಪಿಟಲ್ ಇಲ್ಲ, ಏನು ಇಲ್ಲದ ಟೈಮಲ್ಲಿ ನಾನು ಹೋಗಕ್ ಆಗಿಲ್ಲ. ನಾನು ಇದನ್ನ ಇಂಟಿಮೇಟ್ ಮಾಡಿದ್ದೀನಿ 1 month ಬಿಫೋರ್ ನಾನು ಇಂಟಿಮೇಟ್ ಮಾಡಿದ್ದೀನಿ. ಏನನ್ನು ನೋಡಿದ್ರೆ ನನ್ನ ಕಡೆಯಿಂದ ಏನು ಕೇಳ್ದಲ್ಲ ಒನ್ ಸೈಡ್ ಡಿಸಿಷನ್ ತಗೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ. ಈಗ ಇದಕ್ಕೋಸ್ಕರ ನನಗೆ ನ್ಯಾಯ ನೀವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿಕ್ಕೆ ಏನಾದ್ರೂ ಅವಕಾಶ ಇದೆನಾ ನಿಮ್ಗೆ? ಅದು ಪ್ರಯತ್ನ ಮಾಡಿದ್ರಾ, ಮಾಡಬಹುದಾ? ಮೇಡಮ್ ಅದೇ ಅಂತಂದ್ರೆ ನಾವು ಟ್ರಿಬ್ಯುನಲ್ಗೆ ನಾವು ಕೊಡ್ಬೋದು ಮೇಡಮ್. ಟ್ರಿಬ್ಯುನಲ್ ನಾನು ಕೇಸ್ ಕೊಟ್ಟು 1 ವರ್ಷ ಆಗಿದೆ, ಇನ್ನೊಂದು ಕೇಸೇ ಅಡ್ಮಿಟ್ ಆಗಿಲ್ಲ. ಇದು ಇನ್ನು 2-3 ವರ್ಷ ಆಗೋಗುತ್ತೆ ಮೇಡಮ್. ನಾನು ಸೋಮಣ್ಣ ಅವರನ್ನ ಮೇಲ್ ಮಾಡೋ ಬದಲು ಡೈರೆಕ್ಟ್ ಆಗಿ ಹೋಗಿ ಸಂಸದರ ಕಚೇರಿಯಲ್ಲಿ ಸಿಗಲ್ವಾ ಅವರು? ಇನ್ನೊಂದು ಮೇಡಮ್, ನಾನು ಕೆಲಸ ಮಾಡ್ತಾ ಇದ್ದು ಮತ್ತೆ ತಿರುನಲ್ವೇಲಿ ಅಂತ ಒಂದು ಸ್ಟೇಷನ್ ಅಲ್ಲಿ. ಯಾಕಂದ್ರೆ ನಾನು 1-2 ದಿವಸ ಅಲ್ಲಿ ಕೆಲಸ ಮಾಡ್ಬೇಕು, ನಾನು ಇಲ್ಲಿ ಬರ್ಬೇಕು, ನನಗೆ ಬಂದಾಗ ಇವ್ರಿಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಮೇಲ್ ಮಾಡಿದ್ದೀನಿ, ಮೇಲ್ ಮಾಡಿ ನನ್ನ ನಂಬರ್ ಎಲ್ಲ ಕೊಟ್ಟಿದ್ದೀನಿ. ಆದ್ರೂ ಅವ್ರ ಕಡೆಯಿಂದ ಏನೋ ಸ್ಪಂದನೆಗಳು ನನಗೆ ಬರ್ತಾ ಇಲ್ಲ. ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಮೇಡಮ್, ಯಾರದು ಸಪೋರ್ಟ್ ಇಲ್ಲ. ನನಗೇನಂದ್ರೆ ಒಂದು ಚಾನಲ್ ಕಡೆಯಿಂದ ನೀವೇ ಯಾರು ಸಪೋರ್ಟ್ ಮಾಡಿ ನನಗೆ ನ್ಯಾಯ ತೋರಿಸ್ಕೊಟ್ರೆ ಸಿಕ್ಕಂಗೆ ಮೇಡಮ್. ನಾನು ಹೇಳ್ತೀನಿ, ನನಗೆ ಯಾರು ಫೇವರ್ ಮಾಡ್ಬೇಕಾಗಿಲ್ಲ. ರೂಲ್ ಏನ್ ಹೇಳುತ್ತೋ, ರೈಲ್ವೆ ರೂಲ್ ಏನ್ ಹೇಳುತ್ತೋ ಅದ್ರ ತಕ್ಕನೆ ನನಗೆ ಮಾಡ್ಕೊಟ್ರೆ ಸಾಕು ಮೇಡಮ್. ಓಕೆ, ನೋಡ ರಮೇಶ್ ಅವರೇ, ನಾವು ಕೂಡ ಸೋಮಣ್ಣ ಅವರನ್ನ ಸಂಪರ್ಕ ಮಾಡಿ ವಿಚಾರವನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ಅಂಡ್ ಆದಷ್ಟು ಬೇಗ ನಿಮಗೆ ನ್ಯಾಯ ಸಿಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ.